ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಹಾಗೂ ಸತ್ಯನಾರಾಯಣ ವ್ರತವನ್ನು ಹೇಗೆ ಆಚರಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಎ.ಎಲ್. ಚಂದ್ರಶೇಖರ್. ಅಂದರೆ ಆಚಾರ್ಯ ಲಕ್ಷ್ಮೀಪತಿ ಚಂದ್ರಶೇಖರ್. ಲಕ್ಷ್ಮೀಪತಿ ನಮ್ಮ ತಂದೆಯವರ ಹೆಸರು. ನಮ್ಮ ಮನೆಯಲ್ಲಿ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರತಿ ಶ್ರಾವಣ ಮಾಸದಲ್ಲಿ ವಿಧಿವತ್ತಾಗಿ ಪೂಜೆ ಮಾಡೋದು ಒಂದು ಪ್ರತೀತಿ ಇಟ್ಕೊಂಡಿದ್ದೀವಿ. ಈ ಪೂಜೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ಸತ್ಯನಾರಾಯಣ ಪೂಜೆದ್ದೇ ಒಂದು ವಿಶೇಷ ಹೇಳಬೇಕು ಅಂದರೆ ಸತ್ಯನೇ ಹೇಳಬೇಕು. ನಮ್ಮ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದರು. ಅವರು ಬಡ ಕುಟುಂಬದಿಂದ ಬಂದು ತುಂಬ ಕಷ್ಟಜೀವಿ, ಗಾಂಧಿವಾದಿ, ಸತ್ಯಕ್ಕೆ ಎಂದು ಅಪಚಾರ ಆಗದಿರಂಗೆ ನಡ್ಕೊಂಡೇ ಬಂದರು. ಅದೇ ರೀತಿ ಅವ್ರ ಮಕ್ಕಳಿಗೂ ಅದನ್ನೇ ಕಲಿಸಿದ್ರು. ನಾವು ಅದೇ ಇದರಲ್ಲೇ ಬಂದ್ವಿ. ಈ ಕಷ್ಟದ ಜೀವನದಲ್ಲಿದ್ದಾಗೆ ಅವರು ಸ್ನೇಹಿತರು ಯಾರೋ ಒಬ್ಬರು, ನೀವು ತುಂಬ ಕಷ್ಟಪಡ್ತಿದ್ದೀರಾ, ಇಷ್ಟು ವರ್ಷ ಆದರೂ ಹೀಗೇ ಇದ್ದೀರಾ, ನೀವು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿ ಪೂಜೆ ಮಾಡಿದರೆ ಜೀವನದಲ್ಲಿ ನಿಮಗೇನೋ ಒಂದು ತಿರುವು ಸಿಗುತ್ತೆ, ಒಳ್ಳೆಯದಾಗತ್ತೆ ಅಂತ ಒಬ್ಬರು ಸಲಹೆ ಕೊಟ್ಟರು. ನಾನೀಗ ಹೇಳ್ತಾ ಇರೋದು ಸುಮಾರು 40 ವರ್ಷಗಳ ಹಿಂದಿನ ಮಾತು. ನಮ್ಮ ತಂದೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ಈ ಸತ್ಯನಾರಾಯಣ ಕಥೆಯಲ್ಲಿ ಆ್ಯಕ್ಚುಲಿ ಬರುತ್ತಿದೆ ಈ ರೀತಿ. ನಾನು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿ ಒಂದು ಇದರ ಪ್ರಕಾರ ಒಂದು ಮುಹೂರ್ತ ನೋಡಿ ಸತ್ಯನಾರಾಯಣ ಪೂಜೆ ಮಾಡಿಸಿದರು. ಆ ಮಾಡಿಸಿದ ನಂತರ ದಿನಗಳಲ್ಲಿ ನಮ್ಮ ತಂದೆಯವ್ರಿಗೆ ಪ್ರಮೋಷನ್ ಆಯಿತು. ಆಮೇಲೆ ಒಳ್ಳೆ ಕ್ವಾರ್ಟರ್ಸ್ ಕೊಟ್ಟರು ಅವ್ರಿಗೆ ಮನೆ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೆಲ್ಲ ಸಹಾಯ ಆಗಲಿಕ್ಕೆ ಶುರುವಾಯಿತು. ಸೊ ಅದನ್ನೇ ಪ್ರತಿ ವರ್ಷ ನಡೆಸ್ಕೊಂಡು ಬಂದರು ಅವರು. ಸಾಮಾನ್ಯವಾಗಿ 5 ವರ್ಷಕ್ಕೆ ಮಾಡಿಸಿ ಕೆಲವು ಉದ್ಯಾಪನೆ ಮಾಡ್ತಾರೆ. ನಮ್ಮ ತಂದೆ ಅದನ್ನು ಅವರು ಆಲ್ಮೋಸ್ಟ್ ಟಿಲ್ ಈಸ್ ಲಾಸ್ಟ್ ಬ್ರೀತ್, ಅವರು 81 ವರ್ಷ ಇದ್ದರು. 81 ವರ್ಷದನ್ನು ಪ್ರತಿ ವರ್ಷ ಮಾಡಿಸ್ಕೊಂಡು ಬರ್ತಾನೇ ಇದ್ದರು. ಆಮೇಲೆ ಅದನ್ನು ನಾನೇ ಸ್ವತಃ ಮಾಡೋದು ಕಲಿತೆ ಸತ್ಯನಾರಾಯಣ ಪೂಜೆನ. ಸತ್ಯನಾರಾಯಣ ಪೂಜೆ ಶುರು ಆದಮೇಲಿಂದ ನಮ್ಮ ಕುಟುಂಬದಲ್ಲಿ ಭಾಳಷ್ಟು ಮಾರ್ಪಾಡಾಗಿ, ಆರ್ಥಿಕ ಅಭಿವೃದ್ಧಿಯಾಗಿ, ವಿದ್ಯಾ ಸಂಪಾದನೆ ಆಗಿ, ಸಮಾಜದಲ್ಲಿ ಒಂದು ಗೌರವಿತ ಸ್ಥಾನ ಸಿಕ್ಕಿದ್ದಂತೂ ಸತ್ಯನೇ ಸತ್ಯ. ಇದು ನಮ್ಮ ಜೀವನದ ಸತ್ಯನಾರಾಯಣ ಕಥೆಯಲ್ಲಿ ಬರುತ್ತೆ ಈ ರೀತಿ ಹಿಂಗೆ ಆಗುತ್ತೆ ಅಂತ. ಅದು ನಮಗೂ ಸತ್ಯವಾಗ್ಲೂ ಅನುಭವ ಆಗಿದೆ. ಅದಕ್ಕೆ ಅದನ್ನು ನಾವು ಈ ರೀತಿ ಆಗುತ್ತೆ ಅಂತ ನಮಗೆ ಗೊತ್ತಿರ್ತಕ್ಕಂಥ ಎಲ್ಲರಿಗೂ ಹೇಳ್ತೀವಿ ಅದ್ರ ಮಹತ್ವ. ಏನಪ್ಪ ಅಂದರೆ ಶ್ರದ್ಧಾ ಭಕ್ತಿಯಿಂದ ಯಾವುದೇ ಕೆಲಸ ಮಾಡಿದರೂ ಅದು ಒಲಿಯುತ್ತೆ. ದೇವರು ಈಗಿನ ಕಾಲದಲ್ಲಿ ಬಂದು ತಥಾಸ್ತು ಅಂತ ಹಿಂದಿನಂಗೆ ಬಂದು ನಿಮ್ಗೆ ಏನು ಬೇಕು ಅಂತ ಕೇಳಲ್ಲ. ದೇವರ ಸ್ವರೂಪದಲ್ಲಿ ಯಾರು ಬಂದು ಪುಣ್ಯಾತ್ಮರು ನಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾರೆ. ಅದು ನಮಗೆ ಅನುಭವಕ್ಕೆ ಬಂದಿದೆ ಮತ್ತು ಬೇರೆಯವ್ರಿಗೆ ಅನುಭವದಲ್ಲೂ ತಿಳ್ಕೊಂಡಿದ್ದೀವಿ ನಾವು. ಅದ್ರ ಬಗ್ಗೆ ನಾವು ಆದಷ್ಟು ಹೇಳ್ತೀವಿ ಒಳ್ಳೆಯದಾಗುತ್ತೆ ಅಂತ. ಇದ್ರ ಜೊತೆಗೆ ನಮ್ಮ ಮನೆಯವರು ನಮ್ಮ ತಾಯಿ ಸ್ವಂತ ತಮ್ಮನ ಮಗಳನ್ನೇ ನಾನು ಮದುವೆ ಆಗಿರೋದು, ಸೋದರ ಮಾವನ ಮಗಳನ್ನೇ. ಅವಳು ಈ ವರಮಹಾಲಕ್ಷ್ಮಿ ಪೂಜೆನ ಒಂದು ಮಾಡಬೇಕು ನಮ್ಮನೆಯಲ್ಲಿ ಅಂತ ಅವರು ಇದನ್ನು ಸೇರಿಸಿದರು. ಇದಕ್ಕೆ ಆಯಿತು, ಖಂಡಿತ ಮಾಡೋಣ. ನಮ್ಮ ಮನೇಲಿ ಯಾವಾಗಲೂ ಧಾರ್ಮಿಕ ಆಚರಣೆಗಳು ನಡೀತಾನೆ ಇರುತ್ತೆ, ಅವಾಗ ಯಾಕೆ ಮಾಡಬಾರ್ದು ಅಂತೇಳಿ ಇದರದ್ದು ಶುರುವಾಯಿತು. ಈ ವರಮಹಾಲಕ್ಷ್ಮಿ ಪೂಜೆ ಮಹಿಳೆಯರು ಅವರ ಕುಟುಂಬಕ್ಕೆ, ಅವ್ರ ಬಂಧು ಬಾಂಧವರಿಗೆ, ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ. ಅದ್ರ ಬಗ್ಗೆ ನಮ್ಮ ಮನೆಯವರೇ ಸ್ವಲ್ಪ ಸೂಚ್ಯವಾಗಿ ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ಜಯಲಕ್ಷ್ಮಿ ಚಂದ್ರಶೇಖರ್. ನಾವು ಇವತ್ತು ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿದ್ದೀವಿ. ಶ್ರಾವಣ ಬಂತು ಅಂದರೆ ಹೆಣ್ಮಕ್ಳಿಗೆಲ್ಲ ಸಡಗರ ಮತ್ತು ಸಂಭ್ರಮ. ಮೊದಲನೆಯದು ಬರೋದು ಭೀಮನಾಮಾವಾಸ್ಯೆ, ನಂತರ ನಾಗರ ಪಂಚಮಿ ವಿಶೇಷತೆ ಇರುತ್ತೆ, ತದನಂತರ ಮಂಗಳಗೌರಿ, ಹೀಗೆ ಹಬ್ಬಗಳ ಸಾಲು ಶುರುವಾಗತ್ತೆ. ವರಮಹಾಲಕ್ಷ್ಮಿ ಹಬ್ಬನ ನಾವು ತುಂಬ ವಿಶಿಷ್ಟವಾಗಿ ಆಚರಣೆ ಮಾಡ್ತೀವಿ. ಯಾಕೆಂದರೆ ನನಗೆ ತುಂಬ ಇಷ್ಟ ಇದು ಹಬ್ಬ ಮತ್ತು ಶ್ರದ್ಧಾಭಕ್ತಿಯಿಂದ ಮಾಡ್ತೀವಿ. ಅವತ್ತು ನಾನು ವರ ಮತ್ತು ಮಹಾಲಕ್ಷ್ಮಿ ಎರಡನ್ನೂ ಪೂಜೆ ಮಾಡಿ, ವರಮಹಾಲಕ್ಷ್ಮಿ ಅಂದರೆ ಸುಖ ಮತ್ತು ಸಮೃದ್ಧಿ, ಶಾಂತಿಯಲ್ಲೂ ವರವಾಗಿ ಕೊಡೋ ದೇವಿ. ಅದನ್ನು ಎಲ್ಲರಿಗೂ ದಯಪಾಲಿಸಲಿ ಅಂತ ಆ ದೇವಿಯಲ್ಲಿ ಕೇಳ್ಕೊಳ್ತಾ, ಬಂದ ಮುತ್ತೈದರೆಲ್ಲ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಖುಷಿಯಿಂದ ಸಂತೋಷದಿಂದ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿ ಆಚರಣೆ ಮಾಡ್ತೀವಿ.
ಗುರುಭ್ಯೋ ನಮಃ ಹರಿ ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಶೇಷವಾಗಿ ಈ ದಿನ ಶ್ರಾವಣ ಮಾಸ ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಹುಣ್ಣಿಮೆಗೆ ಮೊದಲು ಬರ್ತಕ್ಕಂತಹ ಶುಕ್ರವಾರದ ದಿನ ವಿಶೇಷವಾಗಿ ಒಂದು ಪೂಜೆಯನ್ನು ಹೇಳಿದ್ದಾರೆ. ಅದು ಯಾವ ಪೂಜೆ ಅಂದರೆ ವರಮಹಾಲಕ್ಷ್ಮೀ ವ್ರತ ಅಂಥೇಳಿ. ಆ ವರಮಹಾಲಕ್ಷ್ಮೀ ವ್ರತವನ್ನು ಪ್ರತಿ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರ್ತಕ್ಕಂತಹ ಶುಕ್ರವಾರದದ್ದು ಆಚರಣೆಯನ್ನು ಮಾಡಬೇಕು ಎಂಬುದಾಗಿ. ಈ ವ್ರತದ ವಿಶೇಷ ಏನು ಅಂತ ಕೇಳಿದರೆ, ಇದು ಮನೆಯಲ್ಲಿ ಶುಭ ಪರಂಪರೆಯನ್ನು ಕೊಡ್ತಕ್ಕಂತಹ ಮಂಗಳಕರವಾದಂತಹ ವ್ರತವಾಗಿರುತ್ತದೆ. ಈ ವ್ರತವನ್ನು ಪ್ರತಿ ವರ್ಷದಲ್ಲಿಯೂ ಸಹ ಮಾಡುವುದರಿಂದ ಹೆಣ್ಣು ಮಕ್ಕಳಿಗಾಗಲಿ ಮನೆ ಯಜಮಾನರಿಗಾಗಲಿ ವಿಶೇಷವಾದಂತಹ ಫಲ. ಯಾವ ಫಲ ಅಂತ ಕೇಳಿದರೆ, ಅವರಿಗೆ ಯಾವುದೇ ದಿನದಲ್ಲಿಯೂ ಸಹ ಆರ್ಥಿಕವಾದಂತಹ ಸಮಸ್ಯೆ ಅಂತಕ್ಕಂಥದ್ದು ಬರುವುದಿಲ್ಲ. ಆ ದೇವಿಯನ್ನು ಈ ದಿನದಲ್ಲಿ ಆರಾಧನೆಯನ್ನು ಮಾಡಿ ಅದಕ್ಕೆ ವಿಶೇಷವಾದಂತಹ ಕಲ್ಪದಲ್ಲಿ ಹೇಳಿದಂತೆಯೇ ವ್ರತವನ್ನು ಆಚರಿಸಿಕೊಂಡು, ಆ ವ್ರತವನ್ನು ಆಚರಿಸಿ ಹೆಣ್ಣು ಮಕ್ಕಳು ಕೈಗೆ ದಾರವನ್ನು ಕಟ್ಟಿಕೊಳ್ಳುವುದು. ಈ ದಾರವನ್ನು ಕಟ್ಟಿಕೊಂಡು ಆ ವ್ರತವನ್ನು ಸಂಕಲ್ಪದಲ್ಲಿ ಹೇಳಿದಂತೆಯೇ ಆಚರಣೆಯನ್ನು ಮಾಡುವುದರಿಂದ ಮನೆಯಲ್ಲಿ ಧನ ಕನಕ ವಸ್ತು ವಾಹನಾದಿಗಳು ಲಭಿಸುತ್ತದೆ ಅಂಥೇಳಿ. ಯಾವ ಮನುಷ್ಯನೂ ಸಹ ಈ ವ್ರತವನ್ನು ಆಚರಿಸುತ್ತಾನೆಯೋ ಅವನಿಗೆ ದರಿದ್ರ ಅಂತಕ್ಕಂಥದ್ದು ಇರುವುದಿಲ್ಲ. ಅಂದರೆ ಹಣದ ಕೊರತೆ ಆಗಲಿ ಧನಧಾನ್ಯದ ಕೊರತೆಯಾಗಲಿ ಆಗುವುದಿಲ್ಲ ಅಂಥೇಳಿ. ಆ ಒಂದು ವಿಶೇಷತೆಯನ್ನು ಈ ವಿಚಾರವನ್ನು ಪಾರ್ವತೀ ದೇವಿಗೆ ಈಶ್ವರನೇ ಹೇಳಿದಂತಹ ವ್ರತವೂ ಆಗಿರುತ್ತದೆ ಇದು. ಆದ್ದರಿಂದ ಆ ಪಾರ್ವತೀ ದೇವಿಯ ಅನುಗ್ರಹದ ಮುಖಾಂತರವಾಗಿ ಈ ವ್ರತವು ಈ ಭೂಲೋಕದಲ್ಲಿ ಚಾಲತಿಯಲ್ಲಿ ಬಂದಿದೆ. ಆದ್ದರಿಂದ ಈ ವ್ರತವನ್ನು ಮಾಡ್ತಕ್ಕಂಥವರಿಗೆ ಯಾವ ದಾರಿದ್ರ್ಯವೂ ಸಹ ಉಂಟಾಗುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಈ ವ್ರತವನ್ನು ಹೆಚ್ಚಾಗಿ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂತಹ ವ್ರತವಾಗಿರುತ್ತದೆ. ಈ ವ್ರತವನ್ನು ಮಾಡೋದ್ರಿಂದ ಬರೀ ಹಣ ಧನಧಾನ್ಯ ಮಾತ್ರವಲ್ಲ, ಸುಖ ಶಾಂತಿ ನೆಮ್ಮದಿ ಜೊತೆಗೆ ಪುತ್ರ ಪೌತ್ರ ಅಭಿವೃದ್ಧಿಯೂ ಉಂಟಾಗುತ್ತದೆ. ಅಂದರೆ ಮಂಗಳ ಪರಂಪರೆ ಉಂಟಾಗುತ್ತದೆ. ಮದುವೆ ಆಗದವರಿಗೆ ಮದುವೆ ಆಗ್ತಕ್ಕಂಥದ್ದು, ಅವರಿಗೆ ಮಕ್ಕಳಾಗ್ತಕ್ಕಂಥದ್ದು, ಅವರ ವಂಶ ಬೆಳೀತಕ್ಕಂಥದ್ದು ಸಹ ಆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಯಾವಾಗಲೂ ಆಗುತ್ತೆ ಅಂಥೇಳಿ ಶಾಸ್ತ್ರ. ವಿಶೇಷವಾಗಿ ಆದ್ದರಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿ ವರ್ಷವೂ ಸಹ ಇದನ್ನು ಆಚರಿಸ್ತಾ ಇರ್ತಾರೆ. ಇನ್ನು ಸತ್ಯನಾರಾಯಣ ವ್ರತ ಅಂಥೇಳಿ ಮತ್ತೊಂದು ಜೊತೆಯಲ್ಲಿ ಮಾಡಿದ್ದಾರೆ. ಆ ಸತ್ಯನಾರಾಯಣ ವ್ರತವೂ ಅಷ್ಟೇ. ಇದನ್ನು ಯಾವಾಗ ಯಾರು ಬೇಕಾದರೂ ಆಚರಿಸತಕ್ಕಂತಹ ವ್ರತವಾಗಿರ್ತದೆ. ಈ ವ್ರತವನ್ನು ಯಾವ ಕಾಮನೆಗಳಿಂದ ನಾವು ಆಚರಣೆಯನ್ನು ಮಾಡ್ತೇವೋ ಅವರಿಗೆ ಆಯಾಯ ಕಾಮನೆಗಳು ದೊರಕುತ್ತದೆ. ಈ ಸತ್ಯನಾರಾಯಣ ವ್ರತವನ್ನು ವಿಶೇಷವಾಗಿ ಮಹಾವಿಷ್ಣುವೇ ಹೇಳಿದಂತಹ ವ್ರತವೂ ಆಗಿರುತ್ತದೆ. ಈ ವ್ರತ ಮಹಾವಿಷ್ಣುವು ನಾರದರಿಗೆ ಹೇಳಿ, ನಾರದರು ಈ ಪ್ರಪಂಚಕ್ಕೆ ಭೂಲೋಕಕ್ಕೆ ಈ ವ್ರತದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಋಷಿಮುನಿಗಳ ಮುಖಾಂತರವಾಗಿ ಈ ವ್ರತವನ್ನು ವಿಶೇಷವಾಗಿ ಮಾಡುವುದರಿಂದ ನಾವು ಯಾವುದಾದರೂ ಒಂದು ಕೆಲಸ ನಮಗೆ ಆಗದೇ ಇರ್ಬೋದು, ಅದರ ಅಂಗವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಕೆಲಸವನ್ನು ಮಾಡಿಕೊಡಪ್ಪ ಅಂಥೇಳಿ ನಾನು ಈ ವ್ರತವನ್ನು ಮಾಡಿದಾಗ ನಮಗೆ ಆ ಕಷ್ಟವು ಆ ಕೆಲಸವೂ ಸಹ ಸುಗಮವಾಗಿ ಆಗುತ್ತದೆ. ಈ ವ್ರತಕ್ಕೆ ವಿಶೇಷವಾಗಿ ತನ್ನ ಶಕ್ತಿಗೆ ಲೋಪವಿಲ್ಲದೆ ಮಾಡ್ತಕ್ಕಂಥ ವ್ರತ. ಇದರಲ್ಲಿ ಬಡವ ಬಲ್ಲಿದ ಅಂತಕ್ಕಂಥ ಯಾವುದೂ ಇಲ್ಲ. ದೇವರ ಪೂಜೆಗೆ ಇದಕ್ಕೆ ಬಡವ ಬಲ್ಲಿದ ಅಂತಕ್ಕಂಥದ್ದು ಯಾವ ಪೂಜೆಗಳು ಸಹ ಯಾವ ದೇವರು ಹೇಳುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಕಲಿಯುಗದ ಕಾಮಧೇನು ಅಂತ ಈ ಸತ್ಯನಾರಾಯಣ ವ್ರತಕ್ಕೆ ಹೇಳ್ತಾರೆ. ಈ ವ್ರತವನ್ನು ಆಚರಿಸುವುದರಿಂದ ಅವರ ಆಯಾಯ ಕಾಮನೆಗಳು ದೊರಕುತ್ತದೆ. ದರಿದ್ರನು ಐಶ್ವರ್ಯವಂತನಾಗುತ್ತಾನೆ. ಬಂಧನದಲ್ಲಿರುವವರಿಗೆ ಬಂಧನವು ಮುಕ್ತಿಯಾಗುತ್ತದೆ. ಭಯದಿಂದ ಇರುವವರಿಗೆ ಭಯವು ನಿವಾರಣೆಯಾಗುತ್ತದೆ. ಆಯಾಯ ಕಾಮನೆಗಳಿಂದ ಆ ವ್ರತವನ್ನು ಆಚರಿಸಿದ್ದೇ ಆದಲ್ಲಿ ಅವರಿಗೆ ಆಯಾಯ ಕಾಮನೆಗಳು ದೊರಕುತ್ತದೆ. ಇದಕ್ಕೆ ಸಂಶಯವಿಲ್ಲ ಎಂಬುದಾಗಿ ಸೂತ ಪುರಾಣಿಕರು ವಿಶೇಷವಾಗಿ
ಈ ವ್ರತದ ಪರಿಚಯವನ್ನು ಮಾಡಿದ್ದಾರೆ ಎಂಬುದಾಗಿ ಸ್ಕಾಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಈ ಸ್ಕಾಂದ ಪುರಾಣದಲ್ಲಿ ಬಂದಂತಹ ಈ ವ್ರತದ ಮಹಿಮೆಯನ್ನು ಕಲಿಯುಗದಲ್ಲಿ ಈಗಲೂ ಸಹ ಜನಗಳು ಆಚರಿಸ್ತಾ ಇದ್ದಾರೆ. ಅವರ ಕಷ್ಟ ಪರಂಪರೆಗಳನ್ನೆಲ್ಲ ಕಳೆದುಕೊಂಡು ಸುಖದಿಂದ ಜೀವನವನ್ನು ಮಾಡುವಂತಹ ಒಂದು ಒಳ್ಳೆಯ ಮತ್ತು ಸಣ್ಣದಾದಂತಹ ಚೊಕ್ಕದಾದಂತಹ ಪೂಜೆಯನ್ನು ಸಹ ಇದರಲ್ಲಿ ಮಾಡಬಹುದು. ಎಷ್ಟು ವಿಜೃಂಭಣೆ ಬೇಕಾದರೂ ಮಾಡಬಹುದು, ಅವರವರ ಶಕ್ತಿಗೆ ತಕ್ಕಂತೆ ಮಾಡುವಂಥದ್ದು. ಮತ್ತು ಇದಕ್ಕೆ ವಿಶೇಷವಾಗಿ ಸಪಾಲ ಭಕ್ಷ್ಯವನ್ನು ಮಾಡಿ ನೈವೇದ್ಯ ಮಾಡಬೇಕು. ಸಪಾಲ ಭಕ್ಷ್ಯ ಅಂದರೆ ಗೋಧಿ ರವೆ, ಸಕ್ಕರೆ, ಬಾಳೆಹಣ್ಣು, ಹಾಲು, ತುಪ್ಪ ಈ 5 ವಸ್ತುಗಳನ್ನು ಪಕ್ವವಾಗಿ ಸೇರಿಸಿ ಪ್ರಸಾದವನ್ನು ಮಾಡಿ ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮತ್ತು ಬಂಧು ಮಿತ್ರರಿಗೂ ಸಹ ಆ ಪ್ರಸಾದವನ್ನು ಕೊಡಬೇಕು. ಇದರಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತದೆ ಅಂಥೇಳಿ ಶಾಸ್ತ್ರ. ಅದರಂತೆ ಈ ಪೂಜೆಗಳನ್ನೆಲ್ಲ ಮಾಡಿದ್ದಾರೆ. ಇದರ ಪೂಜಾ ಸಂಪೂರ್ಣ ಫಲ ದೊರಕುತ್ತದೆ ಅಂಥೇಳಿ ದೊಡ್ಡವರು ಹೇಳ್ತಾರೆ. ಆ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ಇರಲಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಶಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ರತ್ನಗರ್ಭ ಗಣಪತಿಂ ಸಮಶ್ರಯಾಮಿ ಸತತಂ. ಪ್ರತ್ನವಚನ ಗೀಯಮಾನ ನಿಜ ಚರಿತ್ರ ವೈಭವಂ. ತುಮುಲಯೇಶ ಶೇಖರಂ ಪ್ರಣವಸ್ವಮಯ ರೂಪಿಣಂ. ಶಿವಸುತಂ ಮೇ ಭುವದ ಮಕಿಟ ಮಂಗಳ ಪ್ರದಂ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ. ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ. ಸೂಕ್ಷ್ಮ ನೇತ್ರ ಏಕದಂತ ಶೂರ್ಪಕರ್ಣನೆ. ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಕಶ್ಯಪಾದಿ ಮೌನಿ ಹೃದಯ ಕಮಲವಾಸನೆ. ಹೇರಂಬ ಗಣಪತಿಯೇ ನಿನಗೆ ವಂದನೆ. ಹೇರಂಬ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸತ್ಯನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ. ಪನ್ನಗ ಶಯನ ಪಾವನ ಚರಣ. ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ. ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ. ಹರಿನಾಮದ ಮಂತ್ರವೇ ತುಂಬಿದೆ. ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಸತ್ಯನಾರಾಯಣ. ಸುಖಿನೋ ಭವಂತು.
ಅಕ್ಷತೆ ಹೂವನ್ನು ವರಮಹಾಲಕ್ಷ್ಮಿ ಕಾಲು ಬುಡಕ್ಕೆ ಹಾಕಿ ನಮಸ್ಕಾರ ಮಾಡಿ ಕೈ ಮುಗಿರಿ. ವರಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಈ ಥರದ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ನಮಸ್ಕಾರ.